ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ 1000 ಕಂತುಗಳ ಸರದಾರ ಋತ್ವಿಕ್ ಕೃಪಾಕರ್ ಅವರಿದ್ದಾರೆ. ಸೊ 1000 ಕಂತುಗಳು ಅಂದ ತಕ್ಷಣ ನಿಮಗೆ ಯಾವ ಸೀರಿಯಲಪ್ಪ ಇದು ಅಂತ ಅನ್ನಿಸ್ತಾ ಇರಬಹುದು. ನಮ್ಮ ರಾಮಾಚಾರಿ ಅಲಿಯಾಸ್ ಋತ್ವಿಕ್ ಕೃಪಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಋತ್ವಿಕ್ ಕೃಪಾಕರ್ ಅವರೇ, ನಿಮ್ಮದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿರುವಂತಹ ಒಬ್ಬ ಕಿರುತೆರೆ ನಟ ನೀವು. ಸೊ ರಾಮಾಚಾರಿ ಆದಮೇಲೆ ಸಾಕಷ್ಟು ಪ್ರೇಕ್ಷಕರು ನಿಮ್ಮನ್ನು ಮಿಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಈಗ ಆ್ಯಕ್ಚುಲಿ. ಸೊ ಈಗ ಹೇಗೆ ನಡೀತಾ ಇದೆ 1000 ಎಪಿಸೋಡ್ಗಳನ್ನು ಪೂರೈಸಿದಂತಹ ಧಾರಾವಾಹಿಯ ಅನುಭವವನ್ನು ಹೇಳೋದಾದರೆ? ಇಟ್ಕೋತೀರಾ? ಅದೇ 1000 ಎಪಿಸೋಡ್ಸು ಮೊದಲನೇದಾಗಿ ನನ್ನ ಮೊದಲನೇ ಸೀರಿಯಲ್, ನನ್ನ ಲೈಫಿನ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು ರಾಮಾಚಾರಿ. ಸೊ ಆ 1000 ಎಪಿಸೋಡ್ಸಿನ ಒಂದು 4 ವರ್ಷದ ಜರ್ನಿಲಿ ನನಗಷ್ಟು ಪ್ರೀತಿ ಸಿಗುತ್ತೆ ನಿಮ್ಗಳಿಂದ ನನಗೆ ಗೊತ್ತಿರಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಅದಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು. ಸೊ ಈಗ ಒಂದು ಸೀರಿಯಲ್ ಆದಮೇಲೆ ನನಗೂ ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳೋಣ ಅಂತ ಅನ್ನಿಸ್ತು. ಬಿಕಾಸ್ ಜನನೂ ನನ್ನ 4 ವರ್ಷದಿಂದ ಅವರ ಮನೆ ಮಗ ರಾಮಾಚಾರಿಯಾಗೇ ನೋಡಿರ್ತಾರೆ. ಸೊ ಹಾಗಾಗಿ ಜನನೂ ಅದನ್ನು ಮರೀಲಿ, ಜೊತೆಗೆ ನನಗೂ ಒಂದು ಚಿಕ್ಕ ಬ್ರೇಕ್ ಸಿಗಲಿ ಅಂತ ಒಂದು ಗ್ಯಾಪ್ ತೊಗೊಂಡೆ. ಈಗ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಸಿನಿಮಾ ಒಂದು ಶುರುವಾಗಿದೆ, ಅದಲ್ಲದೆ ಸೀರಿಯಲ್ ಒಂದು ಮಾಡ್ತಾಯಿದ್ದೀನಿ. ಸೊ ಸೀರಿಯಲ್ ಐ ಥಿಂಕ್ ಜೂನ್ ಎಂಡಲ್ಲಿ ಟಿ ವಿಲಿ ಬರೋಕ್ಕೆ ಶುರು ಆಗುತ್ತೆ. ಸೊ ಪ್ರಾಜೆಕ್ಟ್ಗಳು ಬರ್ತಾಯಿದೆ. ಇಷ್ಟು ದಿವಸ ನೀವು ಹೇಗೆ ರಾಮಾಚಾರಿ ಅಥವಾ ನಿಮ್ಮ ಋತ್ವಿಕ್ಗೆ ಪ್ರೀತಿ ಕೊಟ್ರಿ, ಸಹಾಯ ಮಾಡಿದ್ರಿ ಅಥವಾ ಆಶೀರ್ವಾದ ಮಾಡಿದ್ರಿ, ಇನ್ನು ಮುಂದೇನೂ ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ದಯವಿಟ್ಟು ಹಾಗೆ ಆಶೀರ್ವಾದ ಮಾಡಿ, ಹಾರೈಸಿ, ಪ್ರೀತಿಸಿ. ಅಂದರೆ ನಿಮ್ಮ ಎನರ್ಜಿ ನಮಗೆ ಸಿಕ್ಕಿದ್ರೆ ಅಥವಾ ನಿಮ್ಮ ಪ್ರೀತಿ ನಮಗೆ ಸಿಕ್ಕಿದ್ರೆ ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಇನ್ನೂ ಜನಕ್ಕೆ ಏನಾದರೂ ಕೊಡಬೇಕು ಅಂತ ಕೆಲಸ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಅದನ್ನು ಮಾಡಿ ಅಂತ ಕೇಳ್ಕೊತೀನಿ. ಎಸ್ ಋತ್ವಿಕ್ ಅವರ ಜೂನ್ ಕೊನೆಯಲ್ಲಿ ಆ್ಯಕ್ಚುಲಿ ಹೊಸ ಪ್ರಾಜೆಕ್ಟ್ ಶುರುವಾಗುತ್ತೆ, ಸೀರಿಯಲ್ ಕೂಡ ಬರುತ್ತೆ ಅಂತ ಹೇಳಿದ್ರಿ. ಸೊ ಯಾವ ಅಂದರೆ ಪ್ರಾಜೆಕ್ಟ್ ಆಗಿರುತ್ತೆ? ಅದು ಕಲರ್ಸ್ ಕನ್ನಡ ವಾಹಿನಿಗೆ ಆಗಿರುತ್ತಾ ಅಥವಾ ಬೇರೆ ಚಾನಲ್ಗೆ ಆಗಿರುತ್ತಾ? ಅಂದರೆ ಸದ್ಯ ಕಾನ್ಫಿಡೆನ್ಷಿಯಲ್ ಆಗಿದೆ. ಬಟ್ ಒಂದು ತುಂಬ ಮೇಜರ್ ಕನ್ನಡ ಟೆಲಿವಿಷನ್ ಚಾನಲಲ್ಲೇ ಬರುತ್ತೆ. ಎಸ್. ಆಮೇಲೆ ಇನ್ನೊಂದು, ಈಗ ನೀವು ರಾಮಾಚಾರಿಯಾಗಿ ನನ್ನ ಒಂದು ತುಂಬ ತುಂಬ ಸಂಪ್ರದಾಯನ ಅಭ್ಯಾಸ ಮಾಡಿಕೊಂಡು ಅಥವಾ ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿಕೊಂಡು ಒಂದು ಪೌರೋಹಿತ್ಯ ಮಾಡ್ಕೊಂಡಿರುವಂಥ ಒಂದು ಕ್ಯಾರೆಕ್ಟರ್ ನೋಡಿದ್ರಿ. ಇನ್ನು ಮುಂದೆ ಇನ್ನು ನೆಕ್ಸ್ಟ್ ಮಾಡ್ತಿರೋ ರೋಲಲ್ಲಿ ನಿಮಗೆ ಪಕ್ಕಾ ಒಂದು ಹೆಂಗೆ ಹೇಳಿ, ಲೋಕಲ್, ಈಗ ನಮ್ಮ ಹುಚ್ಚ ಸಿನಿಮಾಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಹೆಂಗಿದ್ರು ಆ ಥರ ಒಂದು ರಗ್ಗೆಡ್ಡಾಗಿ ಒಂದು ಲೋಕಲ್ ಹುಡುಗನ ಥರ ಕಾಣೋ ಒಂದು ಅವಕಾಶ ಸಿಕ್ಕಿದೆ. ಆ ಥರ ಒಂದು ರೋಲ್ ಸಿಕ್ಕಿದೆ. ಸೊ ಇನ್ನೊಂದು ವೇರಿಯೇಷನ್ನ, ನನ್ನ ಒಬ್ಬ ನಟನಾಗಿ ಇನ್ನೊಂದು ವೇರಿಯೇಷನ್ನ ನೀವೆಲ್ಲರೂ ನೋಡಿ ಖುಷಿ ಪಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಋತ್ವಿಕ್ ಅವರೇ, ಆ್ಯಕ್ಚುಲಿ ರಾಮಾಚಾರಿ ಧಾರಾವಾಹಿ ಶುರುವಾದಾಗ ಮೊದಲನೇದಾಗಿ ಆ್ಯಕ್ಚುಲಿ ಸಂದರ್ಶನ ನಾನೇ ಮಾಡಿದ್ದು, ನಿಮ್ಮ ಸಂದರ್ಶನ. ಸೊ ಆ ಸಮಯದಲ್ಲಿ ನೀವು ಹೇಳಿದ್ರಿ ನನಗೆಲ್ಲೋ ಒಂದು ಕಡೆ ಯಾಕೆಂದರೆ ಟೈಪ್ ಕಾಸ್ಟ್ ಆಗೋದಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ನನ್ನ ಒಂದು ಲಕ್ಷ್ಯ ಇರೋದು ದೊಡ್ಡ ಸ್ಕ್ರೀನ್. ಆ ಥರದ್ದೆಲ್ಲ ನೀವು ಆ್ಯಕ್ಚುಲಿ ಹಂಚ್ಕೊಂಡಿದ್ದೀರಿ ಅಭಿಪ್ರಾಯವನ್ನು. ಸೊ ಹಂಗೆ ಹೇಳ್ಕೊಂಡೇ ಆಲ್ಮೋಸ್ಟ್ 4 ವರ್ಷ ಸೀರಿಯಲ್ ಮಾಡಿದ್ರಿ, ಮತ್ತೊಂದು ಸಲ ಈಗ ಸೀರಿಯಲ್ ಮಾಡ್ತಿದ್ದೀರಾ. ಸೊ ನಿಮ್ಮ ಬಿಗ್ ಸ್ಕ್ರೀನ್ ಆಸೆ, ಅಂದರೆ ಪ್ರಾಜೆಕ್ಟ್ ಕೂಡ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಬಿಗ್ ಸ್ಕ್ರೀನಲ್ಲಿ ಋತ್ವಿಕ್ ಅವರು ಕಾಣಿಸ್ಕೊಂಡ್ರೆ ಯಾವ ರೀತಿ ಕಾಣಿಸ್ಕೊಳ್ತಾರೆ, ಎಷ್ಟು ಶೀಘ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಂತ? ಅಂದರೆ ಈಗ ಬಿಗ್ ಸ್ಕ್ರೀನಿಗೆ ಬರೋಕ್ಕೆ ಯಾವತ್ತೂ ವಿ ಶುಡ್ ನಾಟ್ ಫೋರ್ಸ್ ಇಟ್. ಒಂದು ಪ್ರಾಜೆಕ್ಟ್ ಆಗಲಿ, ಒಂದು ಟೀಮ್ ಆಗಲಿ, ಒಂದು ಕತೆ ಆಗಲಿ, ಅದಕ್ಕೆ ನಾನು ಬೇಕು ಅಂತ ಅವ್ರಿಗನ್ಸಿ ನನ್ನ ಹಾಕ್ಕೊಂಡು ಇಟ್ ಶುಡ್ ಕಮ್ ಟುಗೆದರ್. ಸೊ ಒಂದು ಸಿನಿಮಾ ಮಾಡೋದು ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಅ ಸೀರಿಯಲ್ ಆದರೆ ನಾವು ಪ್ರತಿದಿನ ಜನರನ್ನ ಮನೋರಂಜಿಸ್ತಾ ಇರ್ತೀವಿ. ಆದರೆ ಸಿನಿಮಾನ ಪ್ರತಿದಿನ 4 ವರ್ಷ, ಈಗ 4 ವರ್ಷ ರಾಮಾಚಾರಿನ ನಿಮಗೆ 3 ಅವರಲ್ಲಿ ತೋರಿಸ್ಬೇಕು ನಾವು. ಸೊ ಇಟ್ ನೀಡ್ಸ್ ಪ್ರಿಪ್ರೇಷನ್. ಸೊ ಹಾಗಾಗಿ ಒಂದಷ್ಟು ಸಬ್ಜೆಕ್ಟ್ಗಳು ನನಗೆ ಆಲ್ರೆಡಿ ಬೇರೆ ಆಚೆ ಡೈರೆಕ್ಟರ್ಗಳಿಂದ ಬಂದಿದೆ. ನಮ್ಮ ಪ್ರೊಡಕ್ಷನ್ ಹೌಸಿಂದ ಒಂದು 4 ಸಬ್ಜೆಕ್ಟ್ ರೆಡಿ ಆಗಿದೆ. ಅದಕ್ಕೆ ಪ್ರೊಡ್ಯೂಸರ್ ಅಂದರೆ ಈಸ್ ಕಮ್ ಫಾರ್ವರ್ಡ್ ನಾವು. ಸೊ ಪ್ರೊಸೆಸ್ ನಡೀತಾ ಇದೆ. ಸಿನಿಮಾ ಅಥವಾ ಒಂದು ದೊಡ್ಡ ಪರದೆ ಮೇಲೆ ಅತಿ ಶೀಘ್ರವಾಗಿ ಬರ್ತೀನಿ. ಈ ವರ್ಷ ಮುಗಿಯೋಷ್ಟಲ್ಲಿ ಬರ್ತೀನಿ, ಅದಂತೂ ಅಷ್ಟು ಗ್ಯಾರಂಟಿ ಕೊಡ್ಬೋದು ನಾನು. ಬಟ್ ಎಟ್ ದ ಸೇಮ್ ಟೈಮ್ ಅದರಲ್ಲೂ ಈಗ ನೀವು ಸೀರಿಯಲಲ್ಲಿ ಇನ್ನೊಂದು ಬರ್ತಿರೋ ಸೀರಿಯಲಲ್ಲಿ ಅಥವಾ ನೀವು ರಾಮಾಚಾರಿಯಲ್ಲಿ ಏನು ರೋಲ್ ನೋಡಿದ್ರಿ ಅದಕ್ಕೆ ಕಂಪ್ಲೀಟ್ಲಿ ತದ್ವಿರುದ್ಧವಾಗಿ ಒಂದು ಬೇರೆ ಶೇಡೇ ತರೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ನಂಬಿರೋದು ಅಷ್ಟೇ, ನಾನೊಬ್ಬ ನಟ. ಸೊ ನಾನು ಒಂದೊಂದು ರೋಲಲ್ಲೂ ಬೇರೆ ಬೇರೆ ಶೇಡ್ಗಳು ತೋರಿಸಿದ್ರೇ ಜನ ಇಷ್ಟಪಡೋದು ಆ್ಯಂಡ್ ಸಹಜವಾಗಿದ್ರೇ ಜನ ಅದನ್ನು ನಂಬೋದು. ಸೊ ಹಾಗಾಗಿ ನನ್ನ ಕೆಲಸ ನಾನು ಅಷ್ಟನ್ನು ಮಾಡ್ತೀನಿ. ಋತ್ವಿಕ್ ಅವರೇ, ನಾನು ಆಗಲೇ ಹೇಳಿದೆ ಆ್ಯಕ್ಚುಲಿ ನಟನಾಗಿ ಕಿರುತೆರೆಯಲ್ಲಿ ನಿಮ್ಮದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ರಿ. ಈವನ್ ರಾಮಾಚಾರಿ ಸೀರಿಯಲ್ ಕೂಡ ಇನಿಷಿಯಲ್ ಡೇಸಲ್ಲಿ ತುಂಬಾ ಬೇರೆ ರೀತಿ ಒಂದು
ಅಂದರೆ ಅದು ಆರಾನ ಕ್ರಿಯೇಟ್ ಮಾಡಿತ್ತು ಆಡಿಯನ್ಸ್ ಮಧ್ಯೆ. ಮತ್ತು ಹೋಗ್ತಾ ಹೋಗ್ತಾ ಆ್ಯಸ್ ಯೂಶ್ವಲ್ ಜನರಲಿ ಅಂದರೆ ಸೀರಿಯಲ್ಗಳು ಯಾವ ರೀತಿ ಲೈಕ್ ಅಂದರೆ ಹಳ್ಳ ಹಿಡಿತವೆ ಅಂತ ನಾವು ಹೇಳ್ತೀವಲ್ಲ, ಬೇರೆ ಬೇರೆ ಲೈನ್ಸ್ ಎಲ್ಲ ಇಂಟ್ರೊಡ್ಯೂಸ್ ಆಗಿ ಮತ್ತು ಡಬಲ್ ಕ್ಯಾರೆಕ್ಟರ್ಸು ಕಿಟ್ಟಿ ಅಂತೆ ಅದು ಇದೆಲ್ಲ ಆಗಿ, ಬಟ್ ಯು ಪರ್ಫಾರ್ಮ್ಡ್ ವೆಲ್ ಈವನ್ ಇನ್ ದ್ಯಾಟ್ ರೋಲ್ ಆಲ್ಸೋ. ಕಿಟ್ಟಿ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಬಟ್ ಲಾಸ್ಟಿಗೆ ಕಿಟ್ಟಿ ಸಾವಾಗುತ್ತೆ. ಸೊ ಪಾಪ ಆ ಕ್ಯಾರೆಕ್ಟರ್ನ ಸಾಯಿಸಿ, ಸೊ ಜನಗಳ ಒಂದು ರಿಸೆಪ್ಷನ್ ವೈಸ್ ಅಂತ ಹೋಗುವಾಗ ಲಾಸ್ಟಿಗೆ ಗೊತ್ತಿರುತ್ತೆ ನಿಮಗೆ, ಮುಗಿಸಪ್ಪ ಬೇಗ ಇದು ಈ ಸೀರಿಯಲ್ ಅನ್ನೋ ಥರ ಆಗೋಗಿತ್ತು ಆ್ಯಕ್ಚುಲಿ. ಸೊ ಆ ಥರದ್ದೆಲ್ಲ ನಿಮಗೆ ಕಮೆಂಟ್ಸ್ಗಳನ್ನು ಓದುವಾಗ, ಅಭಿಪ್ರಾಯಗಳನ್ನು ಕೇಳುವಾಗ ಹೇಗೆ ಅನ್ನಿಸ್ತಾ ಇತ್ತು ಕೊನೆಯಲ್ಲಿ? ಇಲ್ಲ, ನನಗೆ ಅದು ಪ್ರೊಡ್ಯೂಸರ್ ದುಡ್ಡು ಮಾಡ್ಕೊಳ್ಳೋದು ಅಷ್ಟೇ. ಏನಾಗುತ್ತೆ, ಈಗ ಸ್ಟಾರ್ಟಿಂಗಲ್ಲಿ ಅಷ್ಟು ಇನ್ವೆಸ್ಟ್ ಮಾಡಿರ್ತಾರೆ, ದೆನ್ 4 ವರ್ಷ ಒಬ್ಬಂಗೆ ಮನುಷ್ಯಂಗೆ ಕತೆ ಮಾಡು ಒಂದು ಸೀರಿಯಲ್ಗೆ ಅಂತ ಕೊಟ್ಟರೆ ಅವನಿಗೂ ಕತೆಗಳು ಎಂಡ್ ಆಗೋಗುತ್ತೆ, ಹೊಸ ಕಾನ್ಸೆಪ್ಟ್ಗಳು ಎಂಡ್ ಆಗೋಗುತ್ತೆ, ಮಾಡಿದ್ನೇ ಮಾಡ್ತಾ ಇರ್ತಾರೆ. ಆವಾಗ ಜನರಿಗೆ ಒಂದಷ್ಟು ಇದು ಏನಕ್ಕೆ ಹಿಂಗೆ ಆಗ್ತಾಯಿದೆ, ಸ್ಟಾರ್ಟಿಂಗಲ್ಲಿ ಅಷ್ಟು ಚೆನ್ನಾಗಿ ಬರ್ತಿತ್ತಲ್ಲ, ಈಗ ಏನಕ್ಕೆ ಹಿಂಗೆ ಆಗ್ತಾಯಿದೆ ಅನ್ನೋದು ಬರುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ನನಗೆ ಆ ಕಮೆಂಟ್ಗಳು ಅಥವಾ ಅದೇನೋ ಚೆನ್ನಾಗಿಲ್ಲ, ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದೆ ಅನ್ನುವಾಗಲೂ ಹಿಗ್ಲಿಲ್ಲ ನಾನು, ಈಗ ಚೆನ್ನಾಗಿಲ್ಲ ಅನ್ನುವಾಗಲೂ ನಾನು ಕುಗ್ಲಿಲ್ಲ. ಸೊ ಇಟ್ ಈಸ್ ನನ್ನ ಕೆಲಸ ಏನು, ನನಗೆ ಸ್ಕ್ರಿಪ್ಟ್ ಕೊಡ್ತಾರೆ, ನಾನು ಆ ಪಾತ್ರಕ್ಕೆ ನನ್ನ ಎಷ್ಟು ಪ್ರತಿದಿನ ಹೋಗಿ ಎಷ್ಟು ಜೀವ ತುಂಬೋದು ಅಷ್ಟು ನಾನು ಮಾಡ್ಬಿಟ್ಟು ಬರ್ತೀನಿ. ಸೊ ಮಿಕ್ಕಿದ್ದು ನನಗೆ ಮ್ಯಾಟ್ರ್ ಆಗೋಲ್ಲ. ನೆಗೆಟಿವಿಟಿ ಆಗಲಿ ಪಾಸಿಟಿವಿಟಿ ಆಗಲಿ, ಅದು ನೆಗೆಟಿವಿಟಿ ಆದ್ರೂ ಅದು ಜನ ಕೊಡೋ ಪ್ರೀತಿನೇ. ನಮಗೆ ಬೈತಾವ್ರೆ ಅಂದರೆ ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಎಸ್. ಸೊ ಐ ಥಿಂಕ್ ನಾನು ಅದನ್ನು ನೆಗೆಟಿವ್ ಪಾಸಿಟಿವ್ ಎರಡೂ ತೊಗೊಳ್ಳಲ್ಲ. ನನಗೆ ಜನರನ್ನ ಎಂಟರ್ಟೈನ್ ಮಾಡಬೇಕಷ್ಟೇ ನನಗಿರೋದು. ಆ್ಯಂಡ್ ಎಂಟರ್ಟೈನ್ ಆದರೆ ಖುಷಿ, ಇಲ್ಲ ಅಂದರೆ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಷ್ಟೇ. ಸೊ ಚಾರಿ, ಆ್ಯಕ್ಚುಲಿ ಚಾರು ಜೋಡಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು. ಈಗ ಚಾರು ಅವರು ಕೃಷ್ಣ ರುಕ್ಕು ಸೀರಿಯಲ್ ಮಾಡ್ತಾಯಿದ್ದಾರೆ. ಸೊ ಜೀ ಕನ್ನಡ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಏನು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ, ಹೇಗೆ ಅಂತ? ನಾನು ನೋಡಿದೆ ಒಂದಷ್ಟು ಫುಟೇಜ್ನ. ಐ ಥಿಂಕ್ ಚೆನ್ನಾಗಿ ಮೂಡ್ ಬರ್ತಾಯಿದೆ ಸೀರಿಯಲ್ಲು. ಆ್ಯಂಡ್ ಶಿ ಈಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ನನಗೆಲ್ಲೂ ಚಾರು ಕಾಣಲಿಲ್ಲ. ಮೌನ ಅವರು ಇನ್ನೊಂದು ಕ್ಯಾರೆಕ್ಟರ್ನೇ ಕಟ್ಟಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಸೊ ದ್ಯಾಟ್ ಈಸ್ ಅ ಪ್ಲಸ್ ಥಿಂಗ್ ಫಾರ್ ಅನ್ ಆ್ಯಕ್ಟರ್. ಸೊ ಒಳ್ಳೆಯದಾಗಲಿ ಅವ್ರಿಗೆ. ಆ್ಯಂಡ್ ಅಕ್ಷಯ್ನೂ ನಂಗೆ ತುಂಬ ಕ್ಲೋಸ್ ಫ್ರೆಂಡು, ಹೀರೋ. ಸೊ ಅವರಿಬ್ರಿಗೂ ಒಳ್ಳೆಯದಾಗಲಿ. ಅವರಿಬ್ರಿಗೂ ಪರಿಚಯನೂ ಇರೋದ್ರಿಂದ ಐ ಥಿಂಕ್ ಅವ್ರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಅವರಿಬ್ಬರು ಲವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ. ಸೊ ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಆ್ಯಂಡ್ ದಿಲೀಪ್ ರಾಜ್ ಸರ್ ಪ್ರೊಡಕ್ಷನ್ ಅಲ್ಲ, ಟೀಮ್ಗೆ ಒಳ್ಳೆಯದಾಗಲಿ, ಸರ್ಗೂ ಒಳ್ಳೆಯದಾಗಲಿ. ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಸೀರಿಯಲ್. ಜೀ ಕನ್ನಡ ಅನ್ನೋ ಅದ್ಭುತವಾದ ಚಾನಲಲ್ಲಿ ಬರ್ತಾ ಇರೋ ಸೀರಿಯಲ್ಲು. ಸೊ ದಯವಿಟ್ಟು ನೀವೆಲ್ಲರೂ ರಾಮಾಚಾರಿಗೆ ಹೆಂಗೆ ಚಾರುಗೆ ಸಪೋರ್ಟ್ ಮಾಡಿದ್ರೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೆ. ಸೊ BSc ಕಲಿತಂತಹ ಋತ್ವಿಕ್ ಅವರು ಸೈಂಟಿಸ್ಟ್ ಆಗಬೇಕು ಅಂತ ಒಂದು ಆಸೆ ಇಟ್ಟುಕೊಂಡಿದ್ರು. ಬಟ್ ಈಗ ಆ್ಯಕ್ಟರ್ ಆಗಿದ್ದಾರೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಗಿವನ್ ದ ಟೈಮ್ ಆ್ಯಂಡ್ ಸ್ಪೇಸ್, ಇಷ್ಟು ವರ್ಷಗಳ ಜರ್ನಿ ಇವಾಗ ಆಗೋಯಿತು ಅಂದರೆ ಈಗ ವಾಪಸ್ ಬೇರೆ ಅಂದರೆ ಅಕಾಡೆಮಿಕ್ ಕರಿಯರ್ ಕಡೆಗೆ ಮುಖ ಮಾಡದೇ ಇರೋಷ್ಟು ದೂರ ಬಂದಿದ್ದೀರಾ. ಸೊ ದಟ್ ಸೈಂಟಿಸ್ಟ್ ಋತ್ವಿಕ್ ಇನ್ನೂ ಉಳ್ಕೊಂಡಿದ್ದಾರಾ ಅಥವಾ ಈಗ ಆ್ಯಕ್ಟರ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದ್ದೀರಾ, ಫುಲ್ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟಿದ್ದಾರೆ, ಹೇಗೆ? ಆ್ಯಕ್ಟ್ರಾಗಿ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟಿದ್ದೀನಿ. ಅಂದರೆ ಸೈನ್ಸನ್ನು ಪ್ರೀತಿಸೋರ್ಗೆ ಯಾರಿಗೂ ನಾನು ಬೈತಾ ಇಲ್ಲ ಅಥವಾ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ನನಗೆ ವೈಯಕ್ತಿಕವಾಗಿ ಈ ಫೀಲ್ಡಲ್ಲಿ ಜೀವ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಪ್ರತಿದಿನ ನಾನಲ್ಲದೆ ಇನ್ನೊಂದು ಬೇರೆ ಕ್ಯಾರೆಕ್ಟರಾಗಿ ಜೀವಿಸ್ತಾ ಇರ್ತೀನಿ, ಅಥವಾ ಅದಕ್ಕೆ ಜೀವ ತುಂಬ್ತಾ ಇರ್ತೀನಿ, ಅಥವಾ ಆ ಹೊಡೆದಾಟದಲ್ಲೇ ಬೆಳಗಿಂದ ರಾತ್ರಿ ತನಕ ಕಳೀತೀನಿ ಅನ್ನೋ ಒಂದು ಪ್ರೊಸೆಸ್ ಏನಿದೆ, ಅದೇ ನನಗೆ ಖುಷಿಯಾಗಿಡೋದು. ನೀವು ನನಗೆ ಮಂತ್ ಎಂಡಿಗೆ ಪೇಮೆಂಟ್ ಆಗುತ್ತೋ, ಇಲ್ಲ ನನಗೆ ಯಾವುದೋ ದೊಡ್ಡ ರೋಲ್ ಸಿಕ್ಬಿಡ್ತು, KGF 3ಗೆ ನಾನೇ ಹೀರೋ, ಅದಲ್ಲ. ಬಟ್ ಆ ಕ್ಷಣದಲ್ಲಿ ನಾವು ರೋಲ್ ಅಂತ ಆ ಕ್ಯಾಮ್ರಾ ಅವರು ಹೇಳಿ ಅದು ರೋಲ್ ಆಗೋಕ್ಕೆ ಶುರು ಆದಮೇಲೆ ನಾವು ಬದುಕ್ತೀವಲ್ಲ, ಐ ಥಿಂಕ್ ನನಗೆ ಅದು ಜೀವ. ಸೊ ಹಾಗಾಗಿ ನನಗೆ ಇಷ್ಟ ಇರೋದನ್ನ, ನನಗೆ ಖುಷಿಯಾಗಿರೋದನ್ನ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ವೆರಿ ಪ್ರೌಡ್ ಆ್ಯಂಡ್ ವೆರಿ ಹ್ಯಾಪಿ ದಟ್ ಐ ಆಮ್ ಅನ್ ಆ್ಯಕ್ಟರ್. ಸೊ ಈಗ ಇನ್ನೂ ಬಿಗ್ ಬಾಸ್ ಅಂತ ಬಂದಾಗ ಇಬ್ಬರು ಬಿಗ್ ಬಾಸ್, ಧನುಷ್ ಅವರು ಮತ್ತು ಸ್ಪಂದನ ಇಬ್ಬರು ಬಿಗ್ ಬಾಸ್ಗೆ ಹೋಗಿದ್ರು. ಆ್ಯಕ್ಚುಲಿ ನಿಮ್ಮನ್ನು ನಾವೇನಾದರೂ ನೆಕ್ಸ್ಟ್ ಇಯರ್ ಬಿಗ್ ಬಾಸಲ್ಲಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಗಿವನ್ ದ ಫ್ಯಾಕ್ಟ್ ದಟ್ ನಿಮಗೆ ಆಪರ್ಚುನಿಟಿ ಬಂದರೆ ನೀವು ಒಪ್ಕೊಳ್ತೀರಾ ಹೋಗೋದಕ್ಕೆ, ಹೇಗೆ ಬಿಗ್ ಬಾಸ್ ಸೀಸನ್ 13? ಗೊತ್ತಿಲ್ಲ ಸರ್ ನನಗೆ. ಆ್ಯಕ್ಚುಲಿ ಲಾಸ್ಟ್ ಇಯರು ಕರೆದ್ರು, ಲಾಸ್ಟ್ ಇಯರು ಕರೆದ್ರು. ಈ ಸತಿ ಧನು ಹೋಗುವಾಗಲೂ ಐ ವಾಸ್ ಸಪೋಸ್ ಟು ಗೋ. ಬಟ್ ನನಗೆ ಒಂದಷ್ಟು ಪರಿಸ್ಥಿತಿಗಳು, ನಮ್ಮ ಸೀರಿಯಲ್ ರನ್ನಿಂಗ್ ಇತ್ತು, ನಿಲ್ಲಿಸ್ಬಿಟ್ಟು ಹೋಗಬೇಕಿತ್ತು. ಆ್ಯಂಡ್ ನನ್ನ ಫ್ಯಾನ್ಸು, ನಮ್ಮ ಸೀರಿಯಲ್ ಫ್ಯಾನ್ಸ್ ಬೇಜಾರು ಮಾಡ್ಕೋತಾರೆ. ಸೊ ಈ ಥರ ಎಲ್ಲ ಇದ್ದಿದ್ದರಿಂದ ಐ ಡಿಂಟ್ ಗೋ. ಮೇ ಬಿ ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಇಯರ್ ಅವ್ರು ಯಾವಾಗ ಕರೀತಾರೋ. ನನಗೆ ವೈಯಕ್ತಿಕವಾಗಿ ಐ ಥಿಂಕ್ ಇಟ್ಸ್ ಟೂ ಅರ್ಲಿ. ನಾನು ಇನ್ನೂ ಮೇ ಬಿ ಒಂದು 5-6 ಪ್ರಾಜೆಕ್ಟ್ ಮಾಡಿದ್ಮೇಲೆ ಇಫ್ ಐ ಸ್ಟಿಲ್ ವಾಂಟ್ ಟು ಗೋ ಆಗ ಯೋಚನೆ ಮಾಡ್ಬೋದೇನೋ. ಬಟ್ ನನಗೆ ಈಗಲೇ ಒಂದು ಸೀರಿಯಲ್ ಆಗಿದ ತಕ್ಷಣ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ವೇದಿಕೆಗೆ ಐ ಡೋಂಟ್ ಥಿಂಕ್ ನಾನು ಹೋಗಬೇಕು ಅಥವಾ ನಾನು ಅಲ್ಲಿಗೆ ಅರ್ಹ ಅಂತ. ಬಟ್ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಆಗಿ ಅವ್ರು ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಇಯರು ಇನ್ವೈಟ್ ಮಾಡ್ತಾರೆ ಅಂದರೆ ಮೇ ಬಿ ಐ ಮೈಟ್ ಥಿಂಕ್ ಅಬೌಟ್ ಇಟ್. ಐ ಡೋಂಟ್ ನೋ. ಎಸ್. ಸೊ ಬಿಗ್ ಬಾಸ್ ಸೀಸನ್ 12 ಅಂತ ಬರೋದಾದರೆ ನಮ್ಮ ವಿನ್ನರ್ ಗಿಲ್ಲಿ ಅವರಿಗೆ ಸಿಕ್ಕಂತಹ ರಿಸೆಪ್ಷನ್ ಆಗಿರಬಹುದು, ಇಟ್ಸ್ ಲೈಕ್
ಓವರ್ ದ ಟಾಪ್ ಅಂದರೆ ಇಲ್ಲಿ ತನಕ ಯಾವ ಸೀಸನ್ ವಿನ್ನರ್ಗೂ ಅಷ್ಟರ ಮಟ್ಟಿಗೆ ಒಂದು ಲೈಮ್ ಲೈಟ್ ಆಗಿರ್ಬೋದು, ಇಷ್ಟರ ಮಟ್ಟಿಗೆ ಒಂದು ರಿಸೆಪ್ಷನ್ನು ಮತ್ತು ಜನ ಬೆಂಬಲ, ಜನಗಳ ಪ್ರೀತಿ ಇದುವರೆಗೂ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ. ಅಷ್ಟರ ಮಟ್ಟಿಗೆ ಕೋಟಿಗಳ ಲೆಕ್ಕದಲ್ಲಿ ವೋಟ್ಸ್ ಎಲ್ಲ ಬಿತ್ತು. ಸೊ ಅದು ಆ ಒಂದು ಶೋನ ಒಂದು ತಾಕತ್ತು ಅಂತ ಹೇಳ್ಬೋದು. ಸೊ ಏನು ಹೇಳ್ತೀರಾ ಗಿಲ್ಲಿ ಅವರ ಈ ಒಂದು ಲೈಮ್ ಲೈಟ್ ಅಥವಾ ಸಕ್ಸಸ್ ಬಗ್ಗೆ? ಅಂದರೆ ಅವರು ತುಂಬ ಚೆನ್ನಾಗಿ ಆಡ್ಕೊಂಡು ಬಂದರು ಸ್ಟಾರ್ಟಿಂಗಿಂದ. ಈ ವಾಸ್ ಅ ವಂಡರ್ಫುಲ್ ಕಂಟೆಸ್ಟೆಂಟ್. ಆಮೇಲೆ ಅವರು ತಮಾಷೆನ ಅವರ ಬಾಡಿಲೇ ಅಳವಡಿಸ್ಕೊಂಬಿಟ್ಟಿದ್ದಾರೆ ಅಂತ ನಂಗೆ ಅನಿಸುತ್ತೆ. ಸೊ ಐ ಥಿಂಕ್ ಅದು ಜನಕ್ಕೆ ಇಷ್ಟ ಆಯಿತು, ಅವರ ಸಿಂಪ್ಲಿಸಿಟಿ ಮತ್ತು ಅವರ ಹಾಸ್ಯದ ಒಂದು ಎಲಿಮೆಂಟ್ ಅವರಲ್ಲಿರೋದು. ಆ್ಯಂಡ್ ಜನಕ್ಕೆ ಎಟ್ ದಿ ಎಂಡ್ ಆಫ್ ದ ಡೇ ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಬಿಗ್ ಬಾಸ್ ಅಂತ ಹಾಕಿದಾಗ ಕೊನೆಗೆ ಕೇಳೋದು ಅವ್ರ ಎಂಟರ್ಟೈನ್ಮೆಂಟ್. ನಮ್ಮ ಧನು ಐ ಥಿಂಕ್ ಈ ಪ್ಲೇಡ್ ವಂಡರ್ಫುಲ್. ನಾವು ಎಲ್ಲ ಟಾಸ್ಕ್ಗಳನ್ನೂ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದ. ಗ್ರ್ಯಾಂಡ್ ಟಾಸ್ಕ್ ಮಾಸ್ಟರ್ ಅಲ್ಲ, ಬಿರುದು ಬೇರೆ ಕೊಟ್ಟರು ಜನ. ಸೊ ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ದಾರೆ, ಗಿಲ್ಲಿ ಒಬ್ಬರೇ ಅಂತಲ್ಲ. ಬಟ್ ಗಿಲ್ಲಿ ಎಸ್ಪೆಷಲಿ ಆ ಗಿಲ್ಲಿಗೆ ಅಷ್ಟು ಜನ ಮುತ್ಕೋತಾರೆ, ಅಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ಒಬ್ಬ ನಟ ಅಥವಾ ಒಬ್ಬ ಕಲಾವಿದನ ಗೆಲುವಲ್ವ ಅದು. ಯಾವುದೋ ಒಂದು ಶೋ ಅವರನ್ನು ಆ ಲೆವೆಲ್ಗೆ ಎತ್ತಿ ಮೇಲೆ ಬಿಸಾಕುತ್ತೆ ಅಥವಾ ಅಷ್ಟು ಜನರ ಪ್ರೀತಿ ಒಟ್ಟಿಗೆ ಸಿಗುತ್ತೆ ಅಂದರೆ ಅದು ಆ ಕಲಾವಿದರು ಗೆದ್ದಂಗೆ. ಸೊ ಐ ಆಮ್ ಹ್ಯಾಪಿ ಫಾರ್ ಎಮ್. ಒಳ್ಳೇದಾಗಲಿ ಗಿಲ್ಲಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ರತ್ವಿಕ್ ಅವರೇ. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಸಾಕಷ್ಟು ಪೊಟೆನ್ಷಿಯಲ್ ಇರುವಂತಹ ನಟ ನೀವು. ಆಲ್ರೆಡಿ ಒಂದು ಪ್ರಾಜೆಕ್ಟಲ್ಲೇ ಪ್ರೂವ್ ಮಾಡ್ಕೊಂಡಿದ್ದೀರಾ. ಇನ್ನೊಂದು ಸೀರಿಯಲ್ ಕೂಡ ಬರ್ತಾ ಇದೆ, ಸಿನಿಮಾ ಕೂಡ ಬರ್ತಾ ಇದೆ ಅಂತ ಹೇಳಿದ್ರಿ. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ತೆರೆ ಮೇಲೆ ಜನಗಳಿಗೆ ರಂಜಿಸುವಂತಹ ಕೆಲಸದಲ್ಲಿ ನಿರತರಾಗಿ ಅಂತ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಾನಲ್ಗೂ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ನಂದು ಇಂಟರ್ವ್ಯೂ ಮಾಡಿದ್ದಕ್ಕೆ. ಇಷ್ಟು ದಿವಸ ನೀವು ಹೇಗೆ ರಾಮಾಚಾರಿಗೆ ಪ್ರೀತಿ ಕೊಟ್ಟರೋ ಹಾಗೆ ಮುಂದಿನ ರೋಲ್ಗಳಿಗೆ ಆಗಲಿ ಅಥವಾ ಮುಂದಿನ ಪ್ರಾಜೆಕ್ಟ್ಗಳಿಗೆ ಆಗಲಿ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಪ್ರೀತಿ ಬೇಕು. ನಾನಂತೂ ಎಲ್ಲ ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಥವಾ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ಸಲ್ಲಿರಬೇಕು, ಆ್ಯಕ್ಟ್ರ್ ಆಗಬೇಕು, ಜನರನ್ನ ಮನೋರಂಜಿಸಬೇಕು ಅಂತಲೇ ಬಂದುಬಿಟ್ಟಿದ್ದೀನಿ. ಸೊ ನನ್ನ ಕೆಲಸ ಅದು ನಾನು ಮಾಡ್ತಾಯಿರ್ತೀನಿ. ಬಟ್ ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ, ನಿಮ್ಮ ಪ್ರೀತಿ ಸಿಕ್ಕಿದ್ರೆ ನಮಗೂ ಎಟ್ ದಿ ಎಂಡ್ ಆಫ್ ದ ಡೇ ಒಂದು ಖುಷಿ ಆಗುತ್ತೆ, ಅಷ್ಟು ಜನ ಇಷ್ಟಪಟ್ಟರು ಅಥವಾ ಅಷ್ಟು ಸಪೋರ್ಟ್ ಮಾಡಿದ್ರು ಅಂತ. ಸೊ ನಿಮ್ಮ ಪ್ರೀತಿಗೆ ನಾನು ಕಾಯ್ತಾ ಇರ್ತೀನಿ. ನನ್ನ ಮುಂದಿನ ಪ್ರಾಜೆಕ್ಟ್ಗಳಿಗೆ ನೀವು ಕಾಯ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಎಸ್ ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ನಟ ರತ್ವಿಕ್ ಕೃಪಾಕರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.